ಮೈಸೂರಿನಲ್ಲಿ ಯುವಕನೋರ್ವನ ಬರ್ಬರವಾಗಿ ಕೊಲೆಯಾಗಿದೆ. ಅಂಬಿಗೆರೆ ನಿವಾಸಿ ಮಂಜುನಾಥ್ 17 ವರ್ಷ ಕೊಲೆಯಾಗಿರುವ ಯುವಕ ಅಂತ ಗುರುತಿಸಲಾಗ್ತಾ ಇದೆ. ಮಂಜುನಾಥ್ ತಲೆಗೆ ರಾಡ್ನಿಂದ ಹೊಡೆದು ಹತ್ಯೆ ಮಾಡಲಾಗಿದೆ. ಅಂಬಿಗೆರೆ ಬಳಿಯ ಖಾಲಿ ಜಾಗದಲ್ಲಿ ಮಂಜುನಾಥ್ ಶವ ಕೂಡ ಪತ್ತೆಯಾಗಿದೆ. ಗಂಗಮ್ಮನಗುಡಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಪ್ರೀತಿಯ ವಿಚಾರಕ್ಕೆ ಮಂಜುನಾಥ್ ಕೊಲೆ ನಡೆದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ ಪೊಲೀಸರು. 17 ವರ್ಷದ ಯುವಕ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಕಾರಣ ಏನು ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆದರೆ 17 ವರ್ಷದ ಯುವಕನ ಬರ್ಬರ ಹತ್ಯೆಯಾಗಿರೋದು, ತಲೆಗೆ ರಾಡ್ನಿಂದ ಹೊಡೆದು ಹತ್ಯೆಗೈಯಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸದ್ಯ ಆರೋಪಿಗಳಿಗಾಗಿ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಖಾಲಿ ಜಾಗಕ್ಕೆ ಕರೆದೊಯ್ದು ತಲೆಗೆ ರಾಡ್ನಿಂದ ಹೊಡೆದು ಕೊಲೆ ಮಾಡಲಾಗಿದೆ ಅಂತೆ. ಬಟ್ 17 ವರ್ಷದ ಯುವಕನ ಕೊಲೆ ಯಾಕಾಗಿರಬಹುದು, ಯಾರು ಮಾಡಿರಬಹುದು, ಆರೋಪಿಗಳು ಯಾರು, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಏನು ದ್ವೇಷದ ಹಿನ್ನೆಲೆ ಆಗಿರಬಹುದು ಅನ್ನೋದು ಹಲವು ಅನುಮಾನಗಳೇ ಎಡೆ ಮಾಡಿಕೊಟ್ಟಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಸದ್ಯ ಪೊಲೀಸರ ತನಿಖೆ ಯಾವ ರೀತಿ ಸಾಗ್ತಾ ಇದೆ, ಯಾವ ಕಾರಣಕ್ಕೆ ಕೊಲೆ ಆಗಿರಬಹುದು, ಪ್ರಾಥಮಿಕವಾಗಿ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ತನಿಖೆ ಸಂದರ್ಭದಲ್ಲಿ? ಶ್ರುತಿ, ಮೊನ್ನೆ ರಾತ್ರಿ ನಡೆದಿರುವಂಥ ಘಟನೆ ಇದು. ಓರ್ವ ಯುವಕ ಅಂದರೆ 17 ವರ್ಷದ ಯುವಕನಿದ್ದಾನೆ ಮಂಜುನಾಥ್ ಎಂಬಾತ. ಆತ ಮನೆಯಿಂದ ಹೊರಗಡೆ ಬಂದಿರ್ತಾನೆ. ಹೊರಗಡೆ ಬಂದಾತನನ್ನು ಫಾಲೋ ಮಾಡಿದ್ದಂತಹ ಹಂತಕರು ಬರ್ಬರವಾಗಿ ಆತನ ಮೇಲೆ ರಾಡ್ನಿಂದ ಹಲ್ಲೆ ಮಾಡಿ ಕೊಲೆ ಮಾಡಿ ಒಂದು ಖಾಲಿ ಜಾಗದಲ್ಲಿ ಆತನ ಶವವನ್ನು ಬಿಸಾಡಿ ಎಸ್ಕೇಪ್ ಆಗಿರ್ತಾರೆ. ಈ ಬಗ್ಗೆ ಸ್ಥಳೀಯರು ಆ ಒಂದು ಶವವನ್ನು ನೋಡಿದ ಕೂಡಲೇ ಗಂಗಮ್ಮನಗುಡಿ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡುವಂಥ ಕೆಲಸನ ಮಾಡಲಾಗುತ್ತೆ. ಕೂಡಲೇ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಆ ಒಂದು ಶವವನ್ನು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡುವಂಥ ಕೆಲಸನ ಮಾಡಲಾಗುತ್ತೆ. ಪ್ರಾಥಮಿಕ ಹಂತವಾಗಿ ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಗುರುತು ಪತ್ತೆ ಆಗುತ್ತೆ. ಆದರೆ ಯಾವ ವಿಚಾರಕ್ಕೆ ಈ ಒಂದು ಮರ್ಡರ್ ಆಗಿದೆ ಅನ್ನೋದು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ತನಿಖೆ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಕೂಡ ಮೂಡಿದೆ. ಅಂದ್ರೆ ಈತ ಆ ಒಂದು ಪ್ರೀತಿಯ ವಿಚಾರಕ್ಕೆ, ಯುವತಿ ಒಂದು ವಿಚಾರಕ್ಕೆ ಈ ಒಂದು ಕೊಲೆ ಆಗಿರ್ಬೋದು ಅಂತೇಳಿ ಪೊಲೀಸರು ಸದ್ಯಕ್ಕೆ ಶಂಕೆಯನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗಾಗಲೇ ಆತ ಯಾವ ಒಂದು ಕಾಲೇಜ್ನಲ್ಲಿ ಓದ್ತಿದ್ದ, ಜೊತೆಗೆ ಆತನ ಕುಟುಂಬಸ್ಥರು ಮತ್ತೆ ಆತನ ಸಂಬಂಧಿಕರು, ಆತನ ಸ್ನೇಹಿತರು ಎಲ್ಲರನ್ನೂ ಕೂಡ ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಆತನ ಮೊಬೈಲ್ ಅನ್ನು ಕೂಡ ಅಂದ್ರೆ ಮೃತನ ಮೊಬೈಲ್ ಅನ್ನು ಕೂಡ ವಶಪಡೆದು ಅದನ್ನ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಯಾರ ಜೊತೆ ಆದ್ರೂ ಕೂಡ ಜಗಳ ಆಗಿತ್ತಾ, ಲಾಸ್ಟ್ ಕಾಲ್ ಯಾರ್ದಿತ್ತು, ಯಾರಿಗೆ ಮೆಸೇಜ್ಗಳಾಗಿತ್ತು, ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದರೂ ಚಾಟಿಂಗ್ ಆಗಿದೆಯಾ, ಯಾರ ಜೊತೆ ಆದ್ರೂ ಜಗಳ ಆಗಿತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೆಚ್ಚಿನ ತನಿಖೆಯನ್ನು ನಡೆಸ್ತಿದ್ದಾರೆ. ಜೊತೆಗೆ ಆತ ಯಾವ ಕಾಲೇಜಿನಲ್ಲಿ ಓದ್ತಿದ್ದ ಆ ಒಂದು ಕಾಲೇಜಿಗೆ ಹೋಗಿ ಅಲ್ಲಿ ಈತನ ಬಗ್ಗೆ ಒಂದಷ್ಟು ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ, ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಪ್ರಾಥಮಿಕವಾಗಿ ಈಗ ಪ್ರೀತಿಯ ವಿಚಾರಕ್ಕೆ ಒಂದು ಕೊಲೆ ನಡೆದಿರಬಹುದು ಅಂತೇಳಿ ಶಂಕೆ ವ್ಯಕ್ತಪಡಿಸಲಾಗಿದೆ. ಈಗಾಗಲೇ ಅವರ ಕುಟುಂಬಸ್ಥರು ಇಂದ ಒಂದಷ್ಟು ಹೇಳಿಕೆಗಳನ್ನು ಕೂಡ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಒಂದು ಘಟನಾ ಸ್ಥಳದ ಸುತ್ತಮುತ್ತಲು ಇರುವಂತಹ CCTV ಫುಟೇಜ್ಗಳನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಆರೋಪಿಗಳ ಪತ್ತೆಗೆ ಸದ್ಯಕ್ಕೆ ತನಿಖೆ ಮುಂದುವರೆದಿದೆ. ಶ್ರುತಿ. ಓಕೆ ಮಾದೇಶ್, ಹಾಗೆ ಸಂಪರ್ಕದಲ್ಲಿರಿ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣ ಲಾಕ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಸೇರಿದ್ದಾರೆ ರೇವಣ್ಣ ಹಿರಿಯ ಪುತ್ರ. JDS MLC ಸೂರಜ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಇಂದು ಸೂರಜ್ರನ್ನ ಮತ್ತೆ ವಶಕ್ಕೆ ಪಡೆದುಕೊಳ್ಳಲಿದೆ CID ಟೀಮ್. ಆತ ಕೋರ್ಟ್ನಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆ ಕೂಡ ಆಗುತ್ತೆ. ಸೂರಜ್ ಕಾಕಿ ಕಸ್ಟಡಿಗೋ ಇಲ್ಲ ಬೇಲ್ ಸಿಗುತ್ತೋ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಟ್ ಒಂದು ಪ್ರಕರಣ ಅಲ್ಲ, ಮತ್ತೊಬ್ಬ ಸಂತ್ರಸ್ತ ಕೂಡ ಮುಂದೆ ಬಂದಿದ್ದಾರೆ, ನನ್ನ ಮೇಲೂ ಕೂಡ ಅತ್ಯಾಚಾರ ಆಗಿದೆ ಅಂತ. ಹಾಗಾಗಿ ಸದ್ಯಕ್ಕಂತೂ ಕಂಟಕ ಎದುರಾದಂತೆ ಕಾಣಿಸ್ತಾ ಇದೆ ಸೂರಜ್ ರೇವಣ್ಣ ಅವರಿಗೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. MLC ಸೂರಜ್ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗುವ ಎಲ್ಲಾ ರೀತಿಯ ಸಾಧ್ಯತೆಗಳು, ಸೂರಜ್ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗುವ ಸಾಧ್ಯತೆ ಇವತ್ತು ಅಧಿಕೃತವಾಗಿ ಆಗುತ್ತೆ ಅಂತ. ಮತ್ತೊಬ್ಬ ಸಂತ್ರಸ್ತನಿಂದ ಇವತ್ತು ಕೇಸ್ ದಾಖಲಾಗುವ ಸಾಧ್ಯತೆ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಓರ್ವ ಸಂತ್ರಸ್ತನಿಂದ ಕೇಸ್ ದಾಖಲಾಗಿದೆ. ಬಟ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಅಂತ ಅಂದ್ರೆ, ಯಾವಾಗ ಒಬ್ರು ಸಂತ್ರಸ್ತ ಬಂದು ಗಂಭೀರ ಆರೋಪ ಮಾಡ್ತಾರೋ ಅದಕ್ಕೂ ಮುನ್ನವೇ ಸೂರಜ್ ರೇವಣ್ಣ ಪರವಾಗಿ ಅವರ ಆಪ್ತ ಅನಿಸ್ಕೊಂಡವರು
ಅವರ ಪರವಾಗಿ ಬ್ಯಾಟ್ ಬೀಸಿದ್ರು. ಇಲ್ಲ 5 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ರು, ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಸುಖ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಅಂತ ಯಾರ ಆ ಮಾತನ್ನ ಹೇಳಿದ್ರಲ್ಲ, ಈಗ ಅವರೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಕೊಡ್ತಾ ಇರೋದು. ಇಲ್ಲ, ನನ್ನ ಮೇಲೂ ಕೂಡ ಅತ್ಯಾಚಾರ ಆಗಿದೆ, ಕರೋನಾ ಟೈಮ್ನಲ್ಲಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಹಾಗಾಗಿ ನಾನು ಕೂಡ ಸಂತ್ರಸ್ತ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಕೇಸ್ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡಬಹುದು ಸೂರಜ್ ರೇವಣ್ಣ ಅವರಿಗೆ ಅಂತ. ಒಂದು ಕಡೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ HD ರೇವಣ್ಣ, ಭವಾನಿ ರೇವಣ್ಣ ಅವ್ರಿಗೆಲ್ಲ ಸಂಕಷ್ಟ ಎದುರಾಗಿತ್ತು. ಬಟ್ ಅದರಿಂದ ಹೇಗೋ ಪಾರಾದ್ವಿ ಅಂತ ನಿಟ್ಟಿಸಿರು ಬಿಡೋ ಹೊತ್ತಿಗೆ ಮತ್ತೆ ಈಗ ಸೂರಜ್ ರೇವಣ್ಣ